ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ನ 2ನೇ ದಿನದಲ್ಲಿ ಇಂಡಿಯಾ ಬ್ಯಾಟಿಂಗ್ ಮಾಡಿತ್ತು. ಹೌದು, ಇವಾಗ 168 ರನ್ಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಹೌದು, ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತಲೇ ಹೇಳಬೇಕು. ಯಶಸ್ವಿ ಜೈಸ್ವಾಲ್ ಮತ್ತು ವಿರಾಟ್ ಕೊಹ್ಲಿನ ಬಿಟ್ಟು. ಹೌದು, ಕಳೆದ ಮ್ಯಾಚ್ನಲ್ಲಿ KL ರಾಹುಲ್ ಅವರು ಆಪತ್ಬಾಂಧವರಾಗಿದ್ದರು. ಆದರೆ ಫೋರ್ತ್ ಟೆಸ್ಟ್ನ ಈ ಮ್ಯಾಚ್ನಲ್ಲಿ ನಮ್ಮ ಓಪನರ್ ಆದ ಯಶಸ್ವಿ ಜೈಸ್ವಾಲ್ ಅವರು 82 ರನ್ಗಳನ್ನು ಗಳಿಸಿದ್ದಾರೆ. ಹೌದು, ಅನ್ಲಕ್ಕಿಲಿ ರನ್ಔಟ್ ಆದರು ಅಂತಲೇ ಹೇಳಬೇಕು. ಹೌದು, ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು. ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡಿದರು ಅಂತಲೇ ಹೇಳಬೇಕು ಇವತ್ತು. ಹಾಗೂ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೆ ಹಬ್ಬನೇ ಅಂತ ಹೇಳಬೇಕು. ಹೌದು, ಹಾಫ್ ಸೆಂಚುರಿ ಒಂದು ಮಿಸ್ ಆಯಿತು ಅಂತ ಹೇಳಬೇಕು. ಹೌದು, 36 ರನ್ ಹೊಡೆದರು ಕೊಹ್ಲಿ ಇವತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಯಶಸ್ವಿ ಜೈಸ್ವಾಲ್ ಜೊತೆಗೆ. ಆದರೆ 36 ರನ್ಗೆ ಕಮಿನ್ಸ್ಗೆ ಔಟ್ ಆದರು ಅಂತಲೇ ಹೇಳಬೇಕು. ಇನ್ನು ಲಾಸ್ಟ್ ಮ್ಯಾಚ್ನಲ್ಲಿ ಮೆಚ್ಚಿದ ನಮ್ಮ ಕನ್ನಡಿಗ KL ರಾಹುಲ್ ಈ ಮ್ಯಾಚ್ನಲ್ಲಿ ಕೇವಲ 24 ರನ್ ಗಳಿಸಲಷ್ಟೇ ಶಕ್ತರಾದರು ಅಂತ ಹೇಳಬೇಕು. ಹೌದು, ಈ ಮ್ಯಾಚ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ KL ರಾಹುಲ್. ನೋಡೋಣ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಯಾವ ಥರ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಈಗಾಗಲೇ ಟೀಮ್ ಇಂಡಿಯಾ 5 ವಿಕೆಟ್ನ ಕಳ್ಕೊಂಡಿದೆ. ರೋಹಿತ್ ಶರ್ಮಾ ಮತ್ತು ಇನ್ನಿತರ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆದರು ಅಂತಲೇ ಹೇಳಬೇಕು. ಈಗ ರಿಷಬ್ ಪಂತ್ ಮತ್ತು ರವೀಂದ್ರ ಜಡೇಜಾ ಅವರು ಕೊನೆಯ ಸೆಷನ್ನ ಕ್ರೀಸ್ನಲ್ಲಿದ್ದರು ಅಂತಲೇ ಹೇಳಬೇಕು. ಹೌದು, ಡೇ 3ಯಲ್ಲಿ ಏನಾಗುತ್ತೆ ಅಂತ ನಾಳೆ ಬೆಳಗ್ಗೆ 5 ಗಂಟೆಗೆ ಕಾದು ನೋಡಬೇಕಿದೆ. ಹೌದು, ನಿತೀಶ್ ಕುಮಾರ್ ರೆಡ್ಡಿ ಏನು ಮಾಡ್ತಾರೆ ಅಂತ ಕಾದು ನೋಡೋಣ.